ನೋಡ್ರಲಿ ದುಡಿರ್ಲಿ ಹಳ್ಳಿ ಮೇಲೆ ಬಂದ್ ಹೆಂಗ್ ದುಡಿತಿದೀನಿ ಅಕ್ಕ ನಾನ್ ದುಡಿತಾ ಇದೀನಿಲ್ಲ ಅಕ್ಕ. ದುಡ್ದ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಡ್ರಲಿ. ನೋಡ್ರಲೆ ನಾನ್ ಹಳ್ಳಿ ಮೇಲೆ ಬಂದ್ ಹೆಂಗ್ ಮಾತಾಡ್ತಿದ್ದೀನಿ, ವ್ಯಾಪಾರ ಹೆಂಗ್ ಮಾಡ್ತೀನಿ ನೋಡ್ರಲಿ, ಕಲೀರ್ಲಿ. ಬಂದ ನೋಡಿ ಶಂಟಾಳಪ್ಪನ್ ಸಣ್ಣ ಶಿಷ್ಯ SSLC ಎಕ್ಸಾಮ್ 2 ಸತಿ ಕಟ್ಟು ಬರ್ದ್ರು ಏನು ಕಿಸ್ತು ದಬಕ್ಕಾಗಲಿಲ್ಲ ಅಂತ ನೀನು ಸಂಡೆ ಬಜಾರ್ ಕರ್ಕೊಂಡು ಹೋಗಿ ಸೆಕೆಂಡ್ ಹ್ಯಾಂಡ್ ಸೂಪರ್ ಎಕ್ಸೆಲ್ ಬೈಕ್ ಕೊಡಿಸಿ ಬರ್ಮಾ ಬಜಾರ್ ಬಕೆಟ್ ತಗೊಂಡು ಬೀದಿ ಮೇಲೆ ಬಕೆಟ್ ಮಾರಲಿ ಅಂತ ಕಳಿಸಿರೋದು. ಊರಿಗೆ ಬಕೆಟ್ ಮಾರು ಅಂತಂದ್ರೆ ಊರಲ್ಲಿ ಆಂಟಿದಿರಿಗೆಲ್ಲ ಬಕೆಟ್ ಹಿಡಿತಾನೆ, ಬಕೆಟ್ ಪಕ್ಕ ಅಂತ ಬುಲ್ಡ್ ಮೇಲೆ ಓಡಿಸ್ ಕಳಿಸ್ಬೇಕಿಂತ ನನ್ನ ಮಕ್ಕಳಿಗೆಲ್ಲ. ಯಾವಾಗ ಶಾಣೆ ಆಗ್ತಿರ್ಲಿ, ದುಡಿರ್ಲಿ, ದುಡ್ದ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಡ್ರಿ. ನಾವು ಗುಂಡ್ರು ಗೋವಿಗಳು ಕಣ್ರಿ, ಅಪ್ಪ ಅಮ್ಮನ ಪ್ರೀತಿ ಗೊತ್ತಿಲ್ಲ, ಮನೆ ಮಟ್ಟದ ಮೇಲೆ ಜವಾಬ್ದಾರಿ ಇಲ್ಲ, ದಿನ ಮಾದಪ್ಪನ ಮೆಸ್ಸಲ್ಲಿ ಊಟ ಮುನ್ಯಮ್ಮನ ಲಾಡ್ಜರ್ ಮಾಡ್ಕೋತೀವಿ, ಬೇವರ್ಸಿಗಳು ನಾವು. ಅಪ್ಪ ಅಮ್ಮನ ಹೇಗೆ ಚೆನ್ನಾಗಿ ನೋಡ್ಕೋಬೇಕು, ಮನೆ ಜವಾಬ್ದಾರಿ ಹೇಗೆ ತಗೋಬೇಕು ಅಂತ ಈ ನನ್ನ ಮಕ್ಕಳಿಂದ ಕೇಳಿ ತಿಳ್ಕೊಂಡು ಕಲ್ತ್ಕೋಬೇಕು ನಾವಲ್ವಾ. ನೀವು ತೊಳ್ಕೊಡ್ರಲ್ಲಿ, ನಮ್ದು ಯಾಕೋ ಮುಸ್ ಮಾಡಕ್ ಬತ್ತೀರಾ ನಮ್ಮದನ್ನ. ಇವ್ರು ಮುಕ್ಳೆಪ್ಪನ ಮೊಮ್ಮಗ, ಇವ್ರಣ್ಣ ಚೂತಿಯಪ್ಪನ ಚಿಕ್ಕಪ್ಪ ಒಬ್ಬವನೇ. ಅವ್ನು ಯಾರಂತ ಅಂದ್ರೆ ನೋಡ್ರಿ ನಮ್ಮ ಮಮ್ಮಿ ಸಲಾಗ ಫುಲ್ ಟ್ಯಾಂಕ್ ಹಾಕಿದಿಲ್ಲ ಪೆಟ್ರೋಲ್. ನಮ್ಮ ಮಮ್ಮಿ ಸಲಾಗ ಬ್ಲೇಡ್ ತೊಗೊಂಡಿಲ್ಲ, ನೀವು ಏನ್ ತೊಗೊಂಡಿಲ್ಲ ಉತ್ತಿರ್ತೀರಿ ಹೇಳ್ರಿ ತಗೊಂಡ್ರೆ. ಶಬಾಷ್ ಶಿಷ್ಯ, ಈ ತರ ಅಚೀವ್ಮೆಂಟ್ ಯಾರ ಕೈಲಾದ್ರೂ ಮಾಡಕ್ಕಾಗುತ್ತಾ? ನೀನು ಒಬ್ಬನ್ ಬಿಟ್ಟು. ಅದಕ್ಕೆ ಒಂದು ಅವಾರ್ಡ್ ಕೂಡ ಕೇಳಿದೀನಿ, ಬರ್ತಿದ್ದೇನೆ ಅಂದವೆ ಗುಬಾಲ್ಡ್ ವಿತ್ ಎನ್ಫೀಲ್ಡ್ ಅಂತ ಅವಾರ್ಡ್ ಹೆಸರು. ಆ ವಿಡಿಯೋದಲ್ಲಿ ನೋಡಿದ್ರೆ ಬೈಕ್ ತಗೊಳ್ರಲಿ, ಕಾರ್ ತಗೊಳ್ರಲಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ರಲಿ, ದುಡಿರಲಿ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಡ್ರಲಿ, ಸೇದ್ ಬಿಡ್ರಲಿ, ಕುಡಿ ಬಿಡ್ರಲಿ, ಸುಟ್ಟಾರಿರಲಿ, ಹೊಡ್ಕೋಬೇಡ್ರಲಿ. ನೋಡ್ರಿ ಎಂತ ತಂದಿನಿ, ನಿಮಗೆ ಬರಲಿ ಖಾಲಿ ಮುಟ್ಟಿಗೆ ಮಾರವೇ ಎಲ್ಲ ಹೊಡ್ಕೊಂಡು ಹೊಡ್ಕೊಂಡು ನಾಳೆ ಸಣ್ಣವಾಗ್ಯಾವೇ. ಬರೀ ಇದೇ ಆಗೋಯ್ತು. ಏನು ಹೊಡ್ಕೊಳ್ಳೋದು ಅಂತಂದ್ರೆ ಏನು ಆಟ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದೆ. ಗಂಟೆಗೆ 77 ಸತಿ ಹೊಡ್ಕೊಂಡೇ ಕುತ್ಕೊಬಿಡಕ್ಕೆ ಏನೋ ಖುಷಿ. ಫಸ್ಟ್ ಟೈಮ್ ನಾನು ನಿನ್ನ ಮೀಟ್ ಮಾಡ್ತಿರೋದು, ನಾನು ಫಸ್ಟ್ ಟೈಮ್ ಒಂದು ಹುಡುಗಿ ಹತ್ರ ಇಷ್ಟೊಂದು ಮಾತಾಡ್ತಿರೋದು. ನಿನ್ನಷ್ಟು ಚೆನ್ನಾಗಿರೋ ಹುಡುಗಿ ನಾನು ಇಲ್ಲಿ ತನಕ ನೋಡೇ ಇಲ್ಲ. ಎಲ್ಲ ಹುಡ್ಗರು ಒಂದೇ ಸ್ಕ್ರಿಪ್ಟ್ ಇಟ್ಕೊಂಡಿರ್ತೀರಾ, ಎಲ್ಲ ಹುಡುಗಿರ್ಗೂ ಇದೇ ಹೇಳ್ತೀರಲ್ಲ. ಇನ್ನೆಲ್ಲ ಹುಡುಗನು ಟ್ರೈ ಮಾಡ್ಬಿಟ್ಟಿದ್ಯಾ? ಅಪ್ಪ ಏನೋ ಮದುವೆ ಆಗಿ ಬಂದಿದ್ದೀನಪ್ಪ, ಒಪ್ಕೊಳಪ್ಪ. ಯಾರೇನ್ ಕೇಳಿ ಮದ್ವೆ ಅದ? ಫಸ್ಟ್ ಗೇಟ್ ಇಂದ ಆಚೆ ಹೋಗ. ನೀನ್ ನನ್ ಕೇಳಿ ಮದ್ವೆ ಆಗಿದ್ದ? ವೈಫೈ ವರ್ಕ್ ಆಗ್ತಾ ಇರ್ಲಿಲ್ಲ ಅಲ್ಲ, ಅವಣ್ಣ ಬಂದ್ಬಿಟ್ಟು 5 ಮಿನಿಟ್ಸ್ ಅಲ್ಲೇ ರೆಡಿ ಮಾಡಿದ್ರು. ಗಂಡ್ ಮಕ್ಳೆಲ್ಲ ಚೆನ್ನಾಗೇ ಮಾಡ್ತಾರೆ. ಬೇಬು ಇನ್ನು ಚೆನ್ನಾಗಿ ಫೀಲಿಂಗ್ ಎತ್ತಾ ಇದೆ ನೋಡು. ಗಂಡ್ ಮಕ್ಳೆಲ್ಲ ಚೆನ್ನಾಗಿ ಎತ್ತಾರೆ. ಅವಾಗ್ಲಿಂದ ನೋಡ್ತಾ ಇದೀನಿ, ಗಂಡ್ಮಕ್ಳು ಅಂತ ಹೇಳ್ತಾ ಇದೆ. ಹೆಣ್ಮಕ್ಳು ಏನ್ರ ಕಡಿಮೆ? ಓ ಏನು ಇವಾಗ ರಾಪಿಡ್ ಫೈರ್ ಕ್ವಶನ್ ಕೇಳ್ತೀನಿ, ಗಂಡ್ಸ ಹೆಂಗ್ಸ ಅಂತ ನೋಡೋಣ. ಕೇಳು. ಈ ಬಿಲ್ಡಿಂಗ್ ಕಟ್ಟಿದ್ದು ಗಂಡ್ ಮಕ್ಳು. ಈ ಶರ್ಟ್ ಡಿಸೈನ್ ಮಾಡಿದ್ದು ಗಂಡ್ ಮಕ್ಳು. ಪ್ಯಾಂಟ್ ಗಂಡ್ ಮಕ್ಳು. ಸ್ಪೆಕ್ಸ್ ಗಂಡ್ ಮಕ್ಳು. ಪೈಪ್ ಗಂಡ್ ಮಕ್ಳು. ಗಂಡ್ ಮಕ್ಕಳನ್ನ ಎತ್ತಿದ್ದು ಹೆಣ್ಮಕ್ಳು ಅಂದ್ರೆ ತಾಯಂದಿರು. ನಾವ್ ಎತ್ತಿದ್ದೀರಾನೆ ಈಗ ದೊಡ್ಡವರಾಗ್ಬಿಡ್ತೀರಾ ನೀವು? ಬಂದ್ಬಿಟ್ಟ ಗಂಡ್ಸು ಅಂತ. ಹಂಗೆಲ್ಲ ಹೇಳ್ಬೇಡ ಬೂಬಮ್ಮ, ಯಾಕೆ? ಅದಕ್ಕೂ ಗಂಡ್ ಮಕ್ಳು ಅವಶ್ಯಕತೆ ಇದೆ. ರಾಂಗ್ ಕ್ಯಾಲ್ಕುಲೇಷನ್. ನಮ್ಗೆ ಇವಾಗೆಲ್ಲ ಗಂಡ್ಮಕ್ಳು ಅವಸರ ಇಲ್ಲ. ಹೆಂಗೆ? ಒಂದ್ ಇಂಜೆಕ್ಷನ್ ಸಾಕು. ಏನಪ್ಪ? ಒಂದ್ ಇಂಜೆಕ್ಷನ್ ಸಾಕು. ಟೆಸ್ಟ್ ಟ್ಯೂಬ್ ಬೇಬಿ. ಓ, ನಿಮ್ಮಪ್ಪ ಹೆಸರೇನು ಅಂದ್ರೆ ಇಂಜೆಕ್ಷನ್ ಅಂತೀರಾ? ಮೊನ್ನೆ ನೋಡಿದೆ, ಒಂದು ಹುಡುಗಿ ಪೋಸ್ಟಲ್ಲಿ ಬರ್ದಿದ್ಲು, ಹುಡುಗಿರಿಗೆ ಏನಾದರೂ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಅಧಿಕಾರ ಸಿಕ್ತು ಅಂದ್ರೆ ದೇಶದಲ್ಲಿ ಹುಡುಕಿದ್ರೆ ಒಂದು ಅನಾಥಾಶ್ರಮ ಸಿಗಲ್ವಂತೆ ಗುರು. ಅವಳಿಗೇನು ಗೊತ್ತು, ಅದೇ ಹುಡುಗಿರು ಅವ್ರ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂಡ್ರೆ ಇಡೀ ದೇಶ ಅಲ್ಲ ಜಗತ್ತಲ್ಲೇ ಸಿಗಲ್ಲ ಅನಾಥಾಶ್ರಮ ಹುಡುಕಿದ್ರು. ನಾನು ಏನ್ ಹೇಳ್ತೀನೋ ಅದನ್ನ ರಿಪೀಟ್ ಮಾಡ್ಬೇಕು ನೀವು, ಓಕೆನಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಾನು ನಿಮ್ಗೆ ಹೆಸರೇನು ಅಂತ ಕೇಳ್ತಿದ್ದೀನಿ ಅಲ್ವಾ, ಹೆಸರು ಹೇಳಿ. ನಾನು ನಿಮ್ಗೆ ಹೆಸರೇನು ಅಂತ ಕೇಳ್ತಾ ಇದ್ದೀನಲ್ಲ, ಹೆಸರು ಹೇಳಿ. ಪಕ್ಕ ನಾನು ಹೇಳ್ದಂಗೆ ಹೇಳ್ತೀರಾ ಹಾಗಾದ್ರೆ? ಪಕ್ಕ ನಾನು ಹೇಳ್ದಂಗೆ ಹೇಳ್ತೀರಾ ಹಾಗಾದ್ರೆ? ಪಕ್ಕ ಈ ಚಾಲೆಂಜ್ ಅಲ್ಲಿ ಸೋಲ್ತೀರಾ? ಪಕ್ಕ ಈ ಚಾಲೆಂಜ್ ಅಲ್ಲಿ ಸೋಲ್ತೀರಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹೇಳಿ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಅಲ್ಲ, ನಾನು ಹೇಳುತ್ತೇನೆ ಅಂತಂದ್ರೆ ಅಪೋಸಿಟ್ ಆಗಿ ಹೇಳ್ತಿದ್ದೀರಾ, ಅದೆಲ್ಲ ಹೇಳಲ್ವಾ? ಪಾಪ ನನ್ನ ಗಂಡ ಇವತ್ತು ಯಾವುದೋ ಟೆನ್ಷನಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಈಗ ಯಾವ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ. ಮೊದಲೇ ಇವರಿಗೆ ತುಂಬ ಕೆಲಸ ಇದೆ, ಜೊತೆಗೆ ಮನೆ ಜವಾಬ್ದಾರಿ ಎಲ್ಲ ಇವ್ರ ಮೇಲೆ ಇದೆ. ಮತ್ಯಾವ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿದ್ದಾರೋ ಏನೋ. ಈ ಪಕ್ಕದ ಮನೆ ಹುಡುಗಿ ನನ್ನನ್ನು ನೋಡಿ ಯಾಕೆ ನಗಾಡಿದ್ಲು? ನಾನು ಏನಾದರೂ ಲವ್ ಗಿವ್ ಏನಾದರೂ ಮಾಡ್ತಾವಳ? ಇವಾಗ ಲವ್ ಮಾಡಿದ್ರೆ ಏನು ಪ್ರಯೋಜನ? ಇವಳನ್ನು ಕಟ್ಕೊಂಡಾಯ್ತಲ್ಲ. ಏನ್ ಮಚ್ಚ ಎಷ್ಟೊಂದು ಖುಷಿಯಾಗಿದ್ಯಾ? ಬೈಲಿ. ಏನ್ ಮಚ್ಚ? ಮೊನ್ನೆ ಒಂದು ಮದುವೆಗೆ ಹೋಗಿದ್ನ, ಅಲ್ಲಿ ಒಂದು ಅಂಕಲು ಮದುವೆಲಿ ಇನ್ನೇನಪ್ಪ ನೆಕ್ಸ್ಟ್ ನಿಂದೆ ಅಂತಂದ್ರು.
ತುಂಬಾ ಖುಷಿ ಆಯ್ತು ಮಚ್ಚ. ಓ ನನ್ ಮಗ್ನೆ. ಹಂಗೆ ಇವತ್ತೊಂದ್ ತಿಥಿ ಇತ್ತು, ಅಲ್ಲಿಗೆ ಅವಂಕಲ್ ಬಂದಿದ್ರು. ಇನ್ನೊಂದ್ ಅಂಕಲ್ ನೆಕ್ಸ್ಟ್ ನಿಮ್ದೇ ಅಲ್ವಾ ಅಂತಂದ್ರೆ ಅವರು ಖುಷಿ ಆಗಿರ್ತಲ್ವಾ. ಅಣ್ಣ ನಿಮಗೆ ಹಿಂದಿ ಬರುತ್ತಾ? ಹಾ ಬರುತ್ತಪ್ಪ ಹಿಂದಿ. ಒಂದೆರಡು ಭಾಷೆ ಮಾತಾಡೋಣ ಹಂಗಾದ್ರೆ. ಸಲಾಂ ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ. ಎಷ್ಟೇ ಕೋಟಿ ಕೊಡಿ ನಾನು ಇದೊಂದು ಕೆಲಸ ನಾನು ಮಾಡಲ್ಲ ಅಂತಿದ್ರೆ ಆ ಕೆಲಸ ಲವ್ ಮಾಡುದಿಲ್ಲ. ಯಾಕೆ? ಬೇಡ ಲವ್ ಎಲ್ಲ. ಯಾಕೆ ಲವ್ ಬೇಡ? ಬ್ರೋ ಬಿಡು ಬ್ರೋ, ಅವ್ಳು ಲವ್ ಮಾಡೋದ್ ಬೇಡ. ಒಂದ್ ಹುಡುಗನ್ ಜೀವನಾರ ಉಳಿತದಲ್ಲ. ನಮ್ಮನೇಲಿ ಯಾವಾಗ್ಲೂ ಹೇಳ್ತಿರ್ತಾರೆ ಜೀವನದಲ್ಲಿ ಏನ್ ಸಿಕ್ಕಿರುತ್ತೆ ಅದ್ರಲ್ಲಿ ಖುಷಿ ಪಡ್ಬೇಕು ಅಂತ. ಓಕೆ, ನಾನು ಆ ವಿಷಯ ನಂಬ್ತೀನಿ, ಮತ್ತೆ ಅವ್ರು ಹೇಳ್ತಿರೋದ್ರಲ್ಲಿ ತಪ್ಪೂ ಇಲ್ಲ. ಬಟ್ ಅದೇ ವಿಷಯ ಯಾಕೆ ನನ್ ರಿಸಲ್ಟ್ ಬಂದಿದ್ದೀನ ನೆನಪಾಗಲ್ಲ ಅವರಿಗೆ? ಯಾಕೆ? ಮಗ ಸೀರೆ ಉಟ್ಕೊಂಡಿರೋಳು ನನಗೆ. ಹೌದಾ? ಹಂಗಾರೆ ಜೀನ್ಸ್ ಟಾಪ್ ಹಾಕಿರೋಳು ನನಗೆ. ಹೇ ಅವ್ರಿಬ್ರು ನಮಗೆ ಕಾಳಾಗ್ತವ್ರ ಕಣೆ, ಬಾ ಅಣ್ಣನ್ ಕರ್ಕೊ ಬರೋಣ. ಅಣ್ಣ ಅಲ್ಲಿಬ್ರು ಹುಡುಗರು ನಮಗ್ ಕಾಳಾಗ್ತವ್ರೆ ಕಣಣ್ಣ. ಹೌದಾ? ಇಬ್ರಿಗೂ ಒಂದೊಂದು ಕವರ್ ಕೊಡ್ತೀನಿ, ಒಂದು ಕೆಲಸ ಮಾಡಿ ಅವ್ರು ಹಾಕೋ ಕಾಳನೆಲ್ಲ ಹಾಕೋ ಬಂದ್ಬಿಡಿ, ಮನೆಗೆ ತಗೊಂಡ್ಕೊಂಡು ಅಮ್ಮ ಸಾಂಬಾರ್ ಮಾಡ್ತದೆ. ಏನ್ರಿ ಇದು? ಹೆಂಡತಿ ಆಕಿ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾಳು, ಆಕಿ ಗಂಡಗ್ ಜಾಸ್ತಿ ಪ್ರೀತಿ ಮಾಡ್ತಾಳ? ಗಂಡಗ ಜಾಸ್ತಿ ಪ್ರೀತಿ ಮಾಡ್ತಾರ್ರಿ. ಸಣ್ಣ ಮಕ್ಕಳನ್ನ ಎಲ್ಲಾರ ಹೊರಗ್ ಹೋಗುವಾಗ ಬಾಜು ಮನೆ ಅಂಟಿ ಮನ್ಯಾಗ ಬಿಟ್ಟು ಹೋಗ್ತಾರ. ಅದ ಗಂಡನ್ ಬಾಜು ಮನೆ ಅಂಟಿ ಮನ್ಯಾಗ ಬಿಟ್ಟು ಹೋಗ್ಲಿ ನೋಡುನು. ಎಮ್ಮಿ ಕಾಯಲಕ್ ಬೇಕು ಬಡಿಗಿ, ನೀನೇ ನನ್ ಹುಡುಗಿ. ರುಕೋ ಜರ ಸಬರ್ ಗರು. ಹಾ, ನಮ್ಮ ಅಪ್ಪನ ಹೆಸರು ಪಾಂಡು, ನೀನ ದೊಡ್ಡ ಗಾಂಡು. ನನ್ನ ಗೆಳೆಯನ ಸದ್ಯದ ಪರಿಸ್ಥಿತಿ. ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಿಮ್ ತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ನಾವು. ಅಣ್ಣ ತಪ್ಪಾಯ್ತಣ್ಣ, ಸಾಕಾಯ್ತಣ್ಣ. ಮತ್ತೆ ಈ ವಿಡಿಯೋ ತಿರ್ಗಿ ಇನ್ನೊಂದ್ಸತಿ ಯಾವತ್ತೂ ಮಾಡಲ್ಲ ಅಣ್ಣ. ಅಣ್ಣ ಮನೆ ಹತ್ರ ಬರ್ತಾರಲ್ಲಣ್ಣ ಬೈಯೋದಕ್ಕೆ, ಹುಡುಕೊಂಡ್ ಬಂದ್ ಬೈತಾರಲ್ಲಣ್ಣ. ಏನಣ್ಣ ತಪ್ಪು ಮಾಡಿದ್ದೀನಿ? ಅಣ್ಣ ಈ ವಿಡಿಯೋ ಮಾಡಿದ್ದೆ ತಪ್ಪೇನಣ್ಣ. ಇನ್ಮೇಲೆ ಯಾರಿಗ ಏನು ಹೇಳಕ್ ಹೋಗಲ್ಲ ಅಣ್ಣ. ಕುಡಿಬೇಡ ಅಣ್ಣ, ಸಿಗರೇಟ್ ಸೇದ್ಬೇಡಣ ಅಂತ ಹೇಳಿದ್ದೆ ತಪ್ಪಾಯ್ತಣ್ಣ. ಅಣ್ಣ ನಿಮ್ ದುಡ್ಡು ನಿಮ್ ಜೀವನ ಅಣ್ಣ, ಕುಡ್ಕೊಳ್ತಿರೋ ಸಿಗರೇಟ್ ಆರೋ ಸೇದ್ಕೊಳ್ರಿ ಸಾಕಣ್ಣ. ಇನ್ಮೇಲೆ ಯಾವ ವಿಡಿಯೋನು ಮಾಡಲ್ಲ ಅಣ್ಣ, ಸಾಕಾಯ್ತಣ್ಣ. You drinking man, daily drinking man, a smoking man, 100 rupees ಖರ್ಚಿಂಗ್ man, ಊರೆಲ್ಲ ಹೊಗೆ ಹಾಕಿಂಗ್ man, ಆಮೇಲೆ ಲಾಸ್ಟ್ ಗಿಡ ಹೊಗೆ ಹಾಕೊಳ್ಳಿಂಗ್ man, ಮನೇಲಿ ಗಲಾಟೆ ಮಾಡಿಂಗ್ man, why man, drinking stopping man, smoking stopping man, daily 100 rupees ಖರ್ಚಿಂಗ್ man, friends ಎಲ್ಲ ಗುಡ್ ಹಾಕಿಂಗ್ man, ದಮ್ಮಡಿಂಗ್ man, ಸ್ಟೇಷನ್ ಗ man, 2 ಪ್ಯಾಕ್ 3 ಪ್ಯಾಕ್ ಡೈಲಿ man, why man, ವಾಟಿ ಕುಡಿದು ಬಾಟಿ ಸುಟ್ಕೊ man, why man, stopping man, drinking smoking stopping man. ಕರ್ಕ ಬರೋಣ, ತಲೆನೇ ಕೆಡಿಸ್ಕೊಳ್ಳಲ್ಲ, ಕರ್ಕ ಬರೋಣ. ನನ್ ಮಗ ಹಿಂಗೆ ಇರಲ್ಲ ಐಶು. ನವೆಂಬರ್ ಡಿಸೆಂಬರ್ ಕಳೆದು ಜನವರಿ ಟಾಪ್ ಆಗಿ ಬರ್ತಾನೆ. ಅಲ್ಲೋ ನಿಮ್ ಮಗ ಟಾಪ್ ಆಗಿ ಬಂದವನೆ. ಜಸ್ಟ್ ಒಂದ್ ರೀಲ್ ನೋಡ್ದೆ, ಅದ್ರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಕೀರ್ತಿ ತರದವಳೆ 3 ಜನ ಮೇಂಟೈನ್ ಮಾಡ್ತಾ ಇದ್ದಾಳೆ, ಇನ್ನು ಹೈ ಲೆವೆಲ್ ಫಿಗರ್ 8 ಜನ ಮೇಂಟೈನ್ ಮಾಡಿರ್ಬೇಡ ಅಂತ. ಅಯ್ಯೋ ತಪ್ಪಪ್ಪ, ಅದು ಈಗ ತಪ್ಪ ಕಲ್ಪನೆ. ಆ ಹೈ ಲೆವೆಲ್ ಫಿಗರು ತುಂಬಾ ಹೈ ಲೆವೆಲ್. ನಾನ್ ಕಾಳು ಹಾಕಿದ್ರು ನನಗ್ ಸಿಕ್ಕಲ್ಲ ಅನ್ಕೊಂಡು ಅರ್ಧ ಜನ ಆ ಹುಡುಗಿಗೆ ಟ್ರೈಯೇ ಮಾಡಕ್ ಹೋಗಲ್ಲ. ಇನ್ನರ್ಧ ಜನ ಏನ್ ಅನ್ಕೋತಾರೆ, ಈ ಹೈ ಲೆವೆಲ್ ಫಿಗರ್ಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು ಅನ್ಕೊಂಡು ಅವರು ಟ್ರೈ ಮಾಡಕ್ ಹೋಗಲ್ಲ. ಹಾಗಾಗಿ ಆ ಹೈ ಲೆವೆಲ್ ಫಿಗರು ಸಿಂಗಲ್ ಆಗಿರೋ ಚಾನ್ಸ್ ಜಾಸ್ತಿ ಇರತ್ತೆ ಕಲ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ ಕಲ, ಯಾರು ಇರಲ್ಲ. ಈಗಿನ ಕಾಲದಾಗ ಲವ್ ಮಾಡಕ್ ಹುಡುಗರ್ದೊಂದು ಹೊಸ ಐಡಿಯಾ. ಅದೇನಂದ್ರ ನೀ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ನನ್ನ ಹೆಂಡತಿ. ಹೊಸ ಐಡಿಯಾ ಅಲ್ಲದು, ಫ್ಯಾಕ್ಟ್ ಅದು. ನಾವು ಹುಡುಗರು ಹೆಂಗಂದ್ರ ಒಂದ್ ಹುಡುಗಿ ಇಷ್ಟ ಆದ್ಲಂದ್ರ ಮುಗೀತು, ಆಕಿನ ಹೆಂಡತಿ ಆಕಿನ ಎಲ್ಲ. ಹಂಗಿರ್ತೈತಿ ಹುಡುಗರ್ದು ಪ್ರೀತಿ. ನೀವು ಸ್ವಲ್ಪ ಮಂದಿ ಹುಡುಗಿಯರು ಹೆಂಗಂದ್ರೆ ನಿಮಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ ಅಂದ್ರು ನಿಮ್ಮ ಲೈಫ್ದಾಗ ಯಾರು ಒಬ್ಬ ಹೊಸ ಹುಡುಗ ಎಂಟ್ರಿ ಹೊಡೆದ ಅಂದ್ರೆ ಮುಗೀತು. ಅದು 5 ವರ್ಷದ ಪ್ರೀತಿ ಆಗಲಿ 10 ವರ್ಷದ ಪ್ರೀತಿ ಆಗಲಿ, ಅದಕ್ಕೆ ಹಟ್ರ ಅಂತ ಆ ಹುಡುಗನಿಂದ ಹೋಗಿರಿ ನೀವು. ನಮ್ಮ ಹತ್ರ ಬೇಡ. ಹಾಯ್, ಐ ಲವ್ ಯು. ವಾಟ್ ಯು ಡೂ? ಐ ಆಮ್ ಸಾಫ್ಟ್ವೇರ್. ಓ, ಸಾಫ್ಟ್ವೇರ್ ಅಂದ್ರೆ 1 ಲಕ್ಷ ದುಡಿತಾನೆ. ಹೇಗೋ 80,000 ನನಗೆ ಖರ್ಚು ಮಾಡ್ಕೊಂಡ್ರೆ 20,000 ಹೇಗೋ ಜೀವನ ನಡೆಸಬಹುದು. ನಿಮ್ಮ ಹತ್ರ ಬೈಕ್ ಇದೆಯಾ? ಬೈಕ್ ಏನ್ ಕಾರ ಇದೆ.
ಓ ಕಾರ್ ಇದೆ ಅಂದ್ರೆ ಯಾವಾಗ ಬೇಕಾದ್ರೂ ಸುತ್ತಾಡ್ಬೋದು, ಹ್ಯಾಪಿಯಾಗಿರ್ಬೋದು. ನಿಮ್ದು ಓನ್ ಹೌಸಾ ರೆಂಟ್ ಹೌಸಾ? ಏಯ್ ಬಾಡಿಗೆ ಮನೆಯಲ್ಲ, ಸ್ವಂತ ಮನೆ ಇದೆ. ಮದ್ವೆ ಆದ್ಮೇಲೆ ಆ ಮನೆನ ನನ್ನ ಹೆಸರಿಗೆ ಬರ್ಸ್ಕೊಬಿಡ್ಬೇಕು. ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಸರಿ ಆಯ್ತು, ಟೈಮ್ ತಗೊಳ್ಳಿ. ಇವ್ನ್ ಲವ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಇವ್ನಿಗಿರೋ ಆಸ್ತಿ ಎಲ್ಲಾನು ನನ್ನ ಹೆಸರಲ್ಲಿ ಬರ್ಸ್ಕೊಬಿಡ್ಬೇಕು. ಇವ್ರೇನಾರ ನನ್ನ ಲೋನ್ ಅಕ್ಸೆಪ್ಟ್ ಮಾಡಿದ್ರೆ ನಾನು ಅವ್ರನ್ನ ದೇವತೆ ತರ ನೋಡ್ಕೊಂತೀನಿ. ಬೇಬಿ ನೀನ್ ಎಷ್ಟು ಕೆಜಿ ಇದೆಯಾ? 50 kg ಇದೀನಿ ಬೇಬಿ. ಅಷ್ಟೇನಾ? ನೀನ್ ಎಷ್ಟು kg ಇದೆಯಾ? ನಾನು 110 ಕೆಜಿ ಇದೀನಿ ಬೇಬಿ. ಹೌದಾ? ಹೇಗೆ? ಯಾಕಂದ್ರೆ ನೀನ್ ನನ್ ಮನ್ಸಲ್ಲಿ ಇದೆಯಲ್ಲ. ಈ ಎಲೆಕ್ಟ್ರಿಕಲ್ ಬಸ್ಗಳು ದಯವಿಟ್ಟು ಸೌಂಡ್ ಬರತ್ತರ ಏನಾದ್ರು ಮಾಡಿ, ನಮ್ಗೆ ಗೊತ್ತಾಗಲ್ಲ ನೀವು ಬರೋದು. ಸೈಲೆಂಟ್ ಆಗಿ ಬಂದ್ಬಿಡ್ತೀರ, ಅಕ್ಕಪಕ್ಕ ಬೀಜಗಳು ಬೈಕ್ ಬರ್ತವೆ. ಚಲೋ ಐತಿ. ನಿಂಗ್ ಡೈಲಿ ಹಿಂಗ ಶೇವ್ಪುರಿ, ಪಾನಿಪುರಿ, ವಡಾಪಾವ್ ಎಲ್ಲ ತಿನ್ನಾಕ ಕರ್ಕೊಂಡ್ ಬರ್ತೇನೆ. ಮದ್ವೆ ಆದ್ಮೇಲೆ ಹೆಂಗ ಕರ್ಕೊಂಡ್ ಬರ್ತಿ? ಹಾ, ಮದ್ವೆ ಆದ್ಮೇಲೆ ಬರೋಣ. ನಿನ್ ಗಂಡಗ್ ಹೇಳ್ಬೇಡ. ನಾ ಕುಡ್ತೀನಿ ಪೆಪ್ಸಿ. ಹೌದು, ನಾ ಕುಡ್ತೀನಿ ಪೆಪ್ಸಿ. ಮುಂದೇಳಲ್ಲಿ ನಮ್ಮ ಅಣ್ಣದನು ಊರ ಪ್ರವೀಣಣ್ಣ ಪೆಪ್ಸಿ. ಹ ಎಲ್ಲೋತಲ್ಲ ರೈಮಿಂಗು. ಇವಾಗ ನಾನೊಂದ್ ಹೇಳ್ತೀನಿ ನೋಡಿ, ಕೇಳು. ನೀನ್ ಕುಡಿಬೇಡ ಪೆಪ್ಸಿ, ನೀನ್ ಕುಡಿಬೇಡ ಪೆಪ್ಸಿ. ಇವಾಗ ಹೋಗ್ ಕುಡಿ ಯಾರ್ದನ ಉಚ್ಚಿ. ಇದ್ರಾಗೂ ರೈಮಿಂಗ್ ಹುಡುಕ್ಬೇಡ, ಸಿಗಲ್ಲ. ನಾ ಕುಡ್ತೀನಿ ಪೆಪ್ಸಿ. ನಮ್ ಪ್ರವೀಣಣ್ಣದನ ಊರಾಗ ದೊಡ್ಡ ಗಾಂಡು. ಯಪ್ಪ, ಏನ್ಲೇ ಪ್ರವೀಣ ಇವನು, ನಿನಗೆ ಹಿಂಗಂತಾನ? ನೀನೇನಾದ್ರೂ ಒಂದ್ ರೈಮಿಂಗ್ ಬಿಡಲೇ? ಬಿಡ್ತನ ಬಿಡು. ನೀ ಕುಡಿತೀಯ ಪಿಪ್ಸಿ, ನೀನ್ ಕುಡಿತೀಯ ಪಿಪ್ಸಿ, ನೀನ್ ದೊಡ್ಡ ಓಯಂ. ಹಂಗಂದ್ರೆ ಏನ್ಲೇ? ಊರ್ ಮಿಂಡ್ರಿ ಅಂತ.